ಕಳ್ಳ ಸಿದ್ದರಾಮಯ್ಯ ಆದ್ರೆ ಅವರು ಕಳ್ಳ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಲ್ಲ ಕಳ್ಳರಾಮಯ್ಯ ಅಂತ ಹೇಳಿರುವಂಥದ್ದು. ಕಳ್ಳ ಸಿದ್ದರಾಮಯ್ಯ ಆದ್ರೆ ಅವರು ಕಳ್ಳ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಸಚಿವ ಭೈರತಿ ಸುರೇಶ್. ಸಿದ್ದರಾಮಯ್ಯ ಅನ್ನರಾಮಯ್ಯ ಅಲ್ಲ ಕಳ್ಳರಾಮಯ್ಯ. ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಸಿದ್ದು ವಿರುದ್ಧ ಎಚ್ಡಿಕೆ ಕಿಡಿ. ಕುಮಾರಸ್ವಾಮಿ ಹೇಳಿಕೆಗೆ ಗರಂ ಆದ ಸಚಿವ ಭೈರತಿ ಸುರೇಶ್. ಜೆಡಿಎಸ್ ಪಕ್ಷ ಕುಮಾರಸ್ವಾಮಿ ಕಟ್ಟಿದ ಪಕ್ಷವಲ್ಲ. ಸಿದ್ದರಾಮಯ್ಯ, ಜೆಎಚ್ ಪಟೇಲ್, ರಾಮಕೃಷ್ಣ ಹೆಗಡೆ ಕಟ್ಟಿದ ಪಕ್ಷ ಅದು. ಸಿದ್ದರಾಮಯ್ಯ ಕಳ್ಳ ಆದ್ರೆ ಕುಮಾರಸ್ವಾಮಿನೂ ಕಳ್ಳನೇ ಎಂದು ಕಿಡಿಕಾರಿತು. ಹೊಸಕೋಟೆಯ ಅಲ್ಲಿ ಸಚಿವ ಭೈರತಿ ಸುರೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಳ್ಳ ಸಿದ್ದರಾಮಯ್ಯ ಆದ್ರೆ ಅವರು ಕಳ್ಳ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಸಚಿವ ಭೈರತಿ ಸುರೇಶ್. ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಹೇಳ್ತಾರೆ, ಆದ್ರೆ ಅವರು ಅನ್ನರಾಮಯ್ಯ ಅಲ್ಲ ಕಳ್ಳರಾಮಯ್ಯ. ಕುಮಾರಸ್ವಾಮಿ ಹೇಳಿಕೆಗೆ ಗರಂ ಆದಂತ ಭೈರತಿ ಸುರೇಶ್. ಜೆಡಿಎಸ್ ಪಕ್ಷ ಕಟ್ಟಿದವರು ಯಾರು? ಕುಮಾರಸ್ವಾಮಿ ಒಬ್ಬರೇ ಕಟ್ಟಿದ್ರ ಜೆಡಿಎಸ್ ಪಕ್ಷನ? ಜೆಎಚ್ ಪಟೇಲ್, ರಾಮಕೃಷ್ಣ ಹೆಗಡೆ, ಸಿದ್ದರಾಮಯ್ಯ ಸೇರಿ ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ದು ಕುಮಾರಸ್ವಾಮಿ ಒಬ್ಬರೇ ಕಟ್ಟಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟರು. ಈ ಜನತಾ ದಳ ಇದೆಯಲ್ಲ, ಇದು ಕುಮಾರಸ್ವಾಮಿ ಅವ್ರ ಪಕ್ಷ ಕಟ್ಟಿದ್ದಲ್ಲ, ಸಿದ್ದರಾಮಯ್ಯ ಅವರು ಕಟ್ಟಿರೋ ಪಕ್ಷ. ಜಯಂತ್ ಪಟೇಲ್ ಕಟ್ಟಿದ ಪಕ್ಷ, ರಾಮಕೃಷ್ಣ ಹೆಗಡೆ ಅವರು ಕಟ್ಟಿದ ಪಕ್ಷ. ಸಿದ್ದರಾಮಯ್ಯನವರು ಕಳ್ಳ ಸಿದ್ದರಾಮಯ್ಯ ಅಂದ್ರೆ ಅವರು ಕಳ್ಳ ಕುಮಾರಸ್ವಾಮಿ ಅಂತ ಹೇಳಿಕ್ ಬಯಸ್ತೀನಿ ಅಷ್ಟೇ. ಈ ಜನತಾ ದಳ ಇದೆಯಲ್ಲ, ಇದು ಕುಮಾರಸ್ವಾಮಿ ಅವ್ರ ಪಕ್ಷ ಕಟ್ಟಿದ್ದಲ್ಲ, ಸಿದ್ದರಾಮಯ್ಯ ಅವರು ಕಟ್ಟಿರೋ ಪಕ್ಷ. ಜಯಂತ್ ಪಟೇಲ್ ಕಟ್ಟಿದ ಪಕ್ಷ, ರಾಮಕೃಷ್ಣ ಹೆಗಡೆ ಅವರು ಕಟ್ಟಿದ ಪಕ್ಷ. ಸಿದ್ದರಾಮಯ್ಯನವರು ಕಳ್ಳ ಸಿದ್ದರಾಮಯ್ಯ ಅಂದ್ರೆ ಅವರು ಕಳ್ಳ ಕುಮಾರಸ್ವಾಮಿ ಅಂತ ಹೇಳಿಕ್ ಬಯಸ್ತೀನಿ ಅಷ್ಟೇ. ಜೆಡಿಎಸ್ ಪಕ್ಷದಿಂದ ಬಂದಂಥವರು ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ಎಲ್ಲಿದ್ರು ಅಂತಂದರೆ ಜೆಡಿಎಸ್ ಪಕ್ಷದಲ್ಲಿ ಒಂದು ಸಮಾವೇಶವನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಸಮಾವೇಶ ಆಗುತ್ತೆ. ಸಮಾವೇಶ ಆದ ಬಳಿಕ ಜೆಡಿಎಸ್ ಪಕ್ಷದಿಂದ ಹೊರಗೆ ಬರ್ತಾರೆ. ಅಲ್ಲಿ ಭಿನ್ನಾಭಿಪ್ರಾಯಗಳು ಉಟ್ಕೊಳ್ತಾವೆ. ಇದೆಲ್ಲವೂ ಕೂಡ ಜೆಡಿಎಸ್ ಅಲ್ಲಿ ಆಂತರಿಕವಾದಂಥ ಒಂದಿಷ್ಟು ಕಲಹಗಳ ಮೇರೆಗೆ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆದರೆ ಈಗ ಸಿದ್ದರಾಮಯ್ಯ ಅವ್ರಿಗೆ ಕಳ್ಳರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರೇನು? ಅವರು ಕಳ್ಳರೇ ತಾನೆ. ಜೆಡಿಎಸ್ ಪಕ್ಷವನ್ನ ಕುಮಾರಸ್ವಾಮಿ ಒಬ್ಬರೇ ಕಟ್ಟಿದ್ರ? ಸಿದ್ದರಾಮಯ್ಯ ಅವರು, ಜೆಎಚ್ ಪಟೇಲ್, ರಾಮಕೃಷ್ಣ ಹೆಗಡೆ ಎಲ್ಲರೂ ಸೇರ್ಕೊಂಡು ಜೆಡಿಎಸ್ ಪಕ್ಷವನ್ನ ಕಟ್ಟಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಭೈರತಿ ಸುರೇಶ್ ಮಾತನಾಡಿರುವಂಥದ್ದು. ಸಿದ್ದರಾಮಯ್ಯ ಪರ ಬ್ಯಾಟನ್ನ ಬೀಸಿದ್ದಾರೆ ಭೈರತಿ ಸುರೇಶ್.